ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ಆತ್ಮೀಯರೇ, ನಮ್ಮ ಎಚ್ ಸಿ ಮಹದೇವಪ್ಪನವರು ಒಂದು ಮಾತು ಹೇಳ್ತಾರೆ ಕಲಬುರಗಿಯಲ್ಲೇ ವಿಶೇಷವಾಗಿ. ಏನಪ್ಪ ಅಂದರೆ ಸಿ ಎಮ್ ಸ್ಥಾನ ಇರುವುದೇ ರೆಕಾರ್ಡ್ ಮುರಿಯಲು. ಏನು ದೇವರಾಜ ರೆಕಾರ್ಡ್ ಇತ್ತು ಅದು ಮುರಿಸಲಾಗೈತಿ, ಅದೇನು ಬದಲಾಗುವುದಿಲ್ಲ, ಮರೆತು ಬಿಡ್ರಿ ಬಿಟ್ಟುಬಿಡ್ರಿ ಅದ್ರ ವಿಷಯ ಚರ್ಚೆ ಮಾಡೋದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೂ ಅನೇಕ ಕೆಲಸಗಳು ಮಾಡೋದು, ಕೆಲಸದ ಬಗ್ಗೆ ಮಾತಾಡ್ರಿ, ಇನ್ನು ಸೇಮ್ ಚರ್ಚೆ ಬಿಟ್ಟುಬಿಡ್ರಿ ಅಂತ ಹೇಳಿದ್ದಾರೆ. ಅದು ಬಿಡೋರು ಯಾರು? ಇದು ದೊಡ್ಡ ಪ್ರಶ್ನೆ. ಅದರಲ್ಲೂ ಮುಖ್ಯವಾಗಿ ವಿರೋಧ ಪಕ್ಷಗಳಿಂದ ಅದು ಬೇಕೇ ಬೇಕು. ಕಾಂಗ್ರೆಸ್ಸನ್ನು ಯಾವ ರೀತಿಯಾಗಿ ನಾವು ಹೊಡ್ಲಿಕ್ಕೆ ಸಾಧ್ಯದಪ್ಪ, ಅದೊಂದು ದೊಡ್ಡ ಅಸ್ತ್ರ ಆಗ್ಯದ ಅವ್ರಿಗೆ. ಜೊತೆಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ನಮ್ಮ ಗೃಹ ಮಿನಿಸ್ಟರ್ ಇದ್ದಂಥವರು ಪರಮೇಶ್ವರನವ್ರು ಆಗಿರ್ಬೋದು, ಇವ್ರಿಗೂ ಸಹಿತ ಈ ಚರ್ಚೆ ಬೇಕಾಗಿದೆ ಅಂತ ಅನ್ನಿಸ್ತದೆ ಮೇಲಿಂದ. ಆದರೂ ಎಚ್ ಸಿ ಮಹದೇವಪ್ಪನವ್ರು ಇದು ಅನವಶ್ಯಕ ಅಂತ. ಹೌದು, ಬದಲಾಯಿಸಿದ್ರೆ ಏನು ಬದಲಾಗೋದು? ಮುಖ್ಯಮಂತ್ರಿ ಬದಲಾದರೆ ವ್ಯವಸ್ಥೆ ಬದಲಾಗ್ತದನ ಅನ್ನೋದು ದೊಡ್ಡ ಪ್ರಶ್ನೆ ಇವತ್ತದ. ಯಾಕಂದರೆ ಯಾವ ಮುಖ್ಯಮಂತ್ರಿ ಬಂದರೂ ಇದು ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಏನಪ್ಪ, ರೈತರಿಗೆ ಆ ಒಂದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಸಿಗ್ತದನ ಬೇರೆ ಚೇಂಜ್ ಆದ್ರೆ? ಇಲ್ಲ, ಅದು ಮುಂದುವರಿತದ. ಮತ್ತೇನು ಎಲ್ಲರಿಗೂ ನೌಕರಿಗೆ ಸಿಕ್ಬಿಡ್ತಾವೆ ಪ್ರತಿಯೊಬ್ಬರಿಗೂ. ಹೌದು ಬಿಡಪ್ಪ, ಡಿ ಕೆ ಶಿವಕುಮಾರ್ ಅವ್ರು ಬಂದ್ರೆ ಈ ರಾಜ್ಯದ ಏನಪ್ಪ ಅಂದ್ರೆ ನಿರುದ್ಯೋಗ ಹೋಗಿಬಿಡ್ತದೆ ಅನ್ನೋ ಅದನ್ನು ಇಲ್ಲ. ಎದಕ್ಕೆ ಚೇಂಜ್ ಮಾಡೋದು ಅಂತೇಳಿ ಈ ಪ್ರಶ್ನೆಯನ್ನು ನಿಧಾನಕ್ಕೆ ನಮ್ಮ ಎಚ್ ಸಿ ಮಹದೇವಪ್ಪನವರು ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಏನು ಬದಲಾದ್ರೆ ಏನು ಬದಲಾಗೋದು? ಪೋಸ್ಟ್ದಾಗ ಒಬ್ಬ ವ್ಯಕ್ತಿ ಮತ್ತೆ ಬದಲಾಗ್ತಾನೆ, ಆದ್ರೆ ವ್ಯವಸ್ಥೆ ಬದಲಾಗ್ತದೇನೋ, ಹೊಸ ವ್ಯವಸ್ಥೆ ಬರಲಿಕ್ಕೆ ಸಾಧ್ಯದೇನೋ ಅನ್ನುವಂಥ ಮಾತು. ಅದಕ್ಕೆ ಇದ್ದಿದ್ರಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯದ? ಅಂದರೆ ಇವತ್ತು ಸಿದ್ದರಾಮಯ್ಯ ಮಾಡಬಹುದು ಅನ್ನೋಂಥ ನಂಬಿಕೆ ಅವ್ರಿಗೆ ಅದ. ಅವ್ರು ಫಾಲೋವರ್ ಮೊದಲಿಂದ ಎಚ್ ಸಿ ಮಹದೇವಪ್ಪನವರು. ಹೀಗಾಗಿ ಅವ್ರನ್ನ ಸುಲಭ ಬಿಟ್ಟು ಕೊಡೋದಿಲ್ಲ ಅವರು. ಆದರೆ ನಿಜವಾಗಿಯೂ ಸಿ ಎಮ್ ಅವ್ರು 5 ವರ್ಷ ಮುಂದುವರಿತಾರ? ಆ ಚರ್ಚೆ ಬೇಡ. ಈಗ ನಮಗೆ ಬೇಕಾಯಿತು ಯಾರಾದರೂ ಮುಂದುವರಿಯಲಿ, ವ್ಯವಸ್ಥೆನ ಬಂದ್ ಮಾಡಲಿಕ್ಕೆ ಸಾಧ್ಯದನ ಅಂತ, ವ್ಯವಸ್ಥೆ ಚಿಕಿತ್ಸೆ ಕೊಡಲಿಕ್ಕೆ ಏನಾದರೂ ಸಾಧ್ಯದನ ಅಂತ. ಯಾಕಂದ್ರೆ ಕಾಂಗ್ರೆಸ್ಗೆ ಇವತ್ತು ಹೊಸ ನಾಯಕ ಸಿಕ್ಕಿದಾನೆ. ಇನ್ನೊಂದು ನಾಯಕ ಸಿಕ್ಕೇ ಇಲ್ಲ, ರಾಹುಲ್ ಗಾಂಧಿ ಅಂತ. ಇಂಥ ನಾಯಕ ಸಿಕ್ಕಾಗ ಇದಕ್ಕೇನಾದರೂ ಒಂದು ಈ ವ್ಯವಸ್ಥೆಗೆ ಅಟ್ಲೀಸ್ಟ್ ಒಂದು ಎಲ್ಲೋ ಒಂದು ಕಡೆ ಶುರು ಆಗಬೇಕಾಗ್ಯದ. ಯಾಕಂದರೆ ಈ ದೇಶದ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ, ಈಗ ಯಾವುದೇ ರಾಜ್ಯದಲ್ಲಿ ಅಥವಾ ಈ ದೇಶದ ಪ್ರಧಾನಿ ಇರಲಿ, ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ಇವತ್ತು ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆ ಐತಿ. ಆ ವ್ಯವಸ್ಥೆ ಬದ್ಧಾಗಿ ಒಂದಿಷ್ಟು ಜನರಿಗೆ ಏನೋ ಕೊಡೋದು ಹೋಗಿಬಿಡೋದು. ಅವು ಯಶಸ್ವಿ ಆಗ್ತಾವೆಲ್ಲ ಗೊತ್ತಿಲ್ಲ. ಉದ್ಯೋಗ ಸೃಷ್ಟಿ ಅಂತ ಇಲ್ಲವೇ ಇಲ್ಲ. ದರ ಮಾತ್ರ ಮಾರ್ಕೆಟ್ ಮಾತ್ರ ಇರೋದು ಬಿಟ್ಟಿಲ್ಲ. ಹೀಗಾಗಿ ಯಾರು ಬಂದರೂ ಅದ ರೀ, ನಮ್ಮ ಗಾಂಧಿ ಮಾತಾಡಿ ನಿಮಗೆ ಗೊತ್ತದ, ಯಾವ ರಾಜ ಬಂದು ಏನಾಗೋದು ರೀ, ನಮ್ಮ ರಾಗಿ ಬೀಸೋದು ತಪ್ಪಲಿಲ್ಲ ಅಂತೇಳಿ ಇದು ಹೇಳಿದ್ರಲ್ಲ ಅರ್ಥ ಭಾಳದ. ಇದು ಇವತ್ತಿನ ಗತಿ ಅಲ್ಲ, ಇತಿಹಾಸ ತುಂಬರು ಇದೇ ಗತಿಗಳ. ಯಾವ ರಾಜ ಗೆದ್ದರೂ ಸಹಿತ ಬಂದು ಮತ್ತೆ ಇವ್ರನ್ನ ಶೋಷಣೆ ಮಾಡೋದು, ಇವ್ರನ್ನ ಟ್ಯಾಕ್ಸ್ ಹಾಕೋದು, ದುಡ್ಡು ತೊಗೊಂಡು ಹೋಗೋದು, ಇದೇ ಮಾಡಿದ್ರು. ಇವತ್ತು ಅದ ಮೋದಿಯವ್ರು ಟೀಕೆ ಮಾಡೋದು ಬಂದರು ಕಾಂಗ್ರೆಸ್ಸನ್ನು. ಏನೋ ಅಭಿವೃದ್ಧಿ ಪರ ದೇಶ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಇರೋಣ ಅಂದರು. ಏನು ಮಾಡಿದ್ರಿ? 10-11 ವರ್ಷ ನಮ್ಮ ಕಣ್ಮುಂದದ. ಯಾರು ಬಂದರು ಅಷ್ಟೇ ರೀ. ಇವತ್ತು ಧರ್ಮ ತೊಗೊಂಡು ಮಾತಾಡ್ತಾರೆ, ಮತ್ತೊಂದು ತೊಗೊಂಡು ಮಾತಾಡ್ತಾರೆ. ನಾವು ಅಭಿವೃದ್ಧಿ ಮಾಡಿದ್ವಿ ಅಂತ ರೆಕಾರ್ಡ್ಸ್ ಏನೋ ಕೊಡ್ತಾ ಇರ್ತಾರೆ, ಸುಳ್ಳು ಅಂಕಿ ಸಂಖ್ಯೆನೂ ಕೊಡ್ತಾರೆ. ಮತ್ತು ಸ್ವತಃ ಅವರು ಹೇಳ್ಕೊಂಡಿದ್ದಾರೆ ಒಂದು ಕಡೆ, ಜೂಟ್ ಬೋಲೋ ಜೂಟ. ಮತ್ತು ಇನ್ನೊಬ್ಬರು ಅಂತೀವಿ ಶಾ ಅವರು ಅಂತ ಹೇಳಿಬಿಟ್ಟು ನಾವು ಕೊಡ್ತಾನೆಲ್ಲ ಜುಮ್ಲಾ ರೀ ಅಂತೇಳಿ. ಜುಮ್ಲಾ ಅಂದ್ರೆ ಭ್ರಮೆಗಳು ಅವೆಲ್ಲ. ಎಲೆಕ್ಷನ್ದಾಗ ಆರಿಸಿ ಬರ್ಬೇಕಾಯ್ತು, ಕೊಟ್ಟಿವಿ. ಈಗ ನೋಡಿ ದಿಢೀರಾದ ಪರಿಸ್ಥಿತಿ ಬರೋಂಗೆ ಕಾಣ್ತದೆ. ಅವ್ರೇನೋ ಬ್ಯಾಂಕು ಕೇಜ್ರಿವಾಲ್ರು ಇವ್ರಿಗೆ ಫ್ರೀ ಬೀಸ್ ಕೊಡ್ತಾಯಿದ್ರು. ಇವ್ರೇನು ಟೀಕಾ ಮಾಡಲಿ ಬಿ ಜೆ ಪಿಗರು, ಏನು ತಪ್ಪಿಲ್ಲ. ಅಟ್ಲೀಸ್ಟ್ ಅವ್ರು ಹೋಗಿ ಮುಟ್ತಿತ್ತು. ಇದು ಅಲ್ಲಿ ಜನ ಒಪ್ಕೊಳ್ತಾರೆ. ಇವತ್ತು ದಿಲ್ಲಿಲಿ ಇವ್ರು ಬೇಕಾದ ಹೇಳಿ ಬಿ ಜೆ ಪಿಗರು ಅವ್ರು ಒಪ್ಕೊಳ್ತಾರೆ. ಹೌದಪ್ಪ ಕೊಡ್ತಿದ್ರು ನಮಗೆ ಅಂತೇಳಿ ಆಮ್ ಆದ್ಮಿ ಅವ್ರು. ಇವತ್ತು ಅವು ಬಂದವು ಸಾಧ್ಯ ಹೆಚ್ಚಾಗ್ಲಿಕ್ಕಿದ್ದಾವೆ. ಸ್ವಲ್ಪ ತರಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಿ ಪೈಪೋಟಿ ಶುರು ಆಗ್ಯದ. ಕೆಲವೊಬ್ರು ಇನ್ನೂ ನ್ಯೂಸ್ಗಳು ಬಿಡ್ತಾ ಇದ್ದಾರೆ, ಇಲ್ಲ ಕೇಜ್ರಿವಾಲ್ರು ಮತ್ತು ಅಲ್ಲಿ ಇನ್ನೊಬ್ರು ಕಾಯಕ ಹೊಂದಾಣಿಕೆ ಮಾಡಿಕೊಂಡು ಹೊಸ ಒಂದು ಆಡಳಿತ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಮನೋಜ್ ತಿವಾರಿ ಹೆಸರು ಗೊತ್ತಿರ್ಬೇಕು ನಿಮಗೆ, ಭೋಜ್ಪುರಿ ಗಾಯಕ. ಅವರು ಮತ್ತು ಕೇಜ್ರಿವಾಲ್ರು ಕುಡ್ಕೊಂಡು ಗೌರ್ಮೆಂಟ್ ಮಾಡೋರಿದ್ದಾರೆ. ಮುಖ್ಯಮಂತ್ರಿ ಒಬ್ಬ ನಮ್ಮ ಹಾಡುಗಾರ ಅವರದಾರ. ಅದಕ್ಕೆ ಈ ಎಲ್ಲ ನೆಲೆಯಲ್ಲಿ ಇವತ್ತೇನಾಗಿದೆ, ಯಾರು ಬಂದರೂ ಇಲ್ಲಿ ಬಡತನ, ಇಲ್ಲಿ ನಿರುದ್ಯೋಗ ಪರಿಹಾರ ಇಲ್ಲ. ರೂಪಾಯಿ ಅಂತ ಇವತ್ತು ಒಂದು 100 ರೂಪಾಯಿ ಆಯ್ತು ಡಾಲರ್ ವಿರುದ್ಧ, ಅದೇನು ಕಡಿಮೆ ಆಗೋದಿಲ್ಲ. ಯಾರು ಬಂದರೂ ಅದೇ ಇರೋದು. ಮತ್ತು ಯಾಕೆ ಬದಲಾವಣೆ? ಸಿದ್ದರಾಮಯ್ಯ ಬದಲಾಗಿ ಡಿ ಕೆ ಶಿ ಬರಲಿ, ಸತೀಶ್ ಜಾರಕಿಹೊಳಿ ಬರಲಿ, ಯಾರೋ ಬರಲಿ, ಬಂದ್ರೆ ಈ ವ್ಯವಸ್ಥೆ ಬದಲಾಗ್ತದೇನೋ, ಎಲ್ಲರಿಗೂ ಉದ್ಯೋಗ ಸಿಗುತ್ತೇನೋ. ಈಗ ನೋಡಿ ಬ್ಯಾಕಲಾಗ್ ತುಂಬಿಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಹೆಚ್ಚು 900-1000 ಶ್ರಮಿಕ ಇದ್ದಾರೆ. ಆ ಬ್ಯಾಕ್ಲಾಗ್ ಇದ್ದವ್ರದ್ದು ಪಾಪ ಹಕ್ಕದು, ಅಲ್ಲಿ ಪ್ರಶ್ನೆ ಮಾಡೋಂಥದ್ದಿಲ್ಲ. ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ವತಃ ಎಚ್ ಸಿ ಮಹದೇವಪ್ಪನವ್ರು ಹೇಳ್ತಾರೆ. ಮತ್ತು ಇದನ್ನು ಮಿನಿಮಮ್ ಮಾಡೋಕ್ಕಾಗಲಾರ್ದವರು
ಬದಲಾಗಿ ಬಂದು ಏನು ಮಾಡೋರ್ದಾರ ಬರ್ಗಂಡು ಮಾಡ್ಕೊಳಕ್ಕೆ ಮುಂದಿದ್ದ ಈ ಪ್ರಶ್ನೆ ಜನ ಮಾತಾಡ್ತಾ ಇದ್ದಾರೆ. ಯಾರು ಬಂದರೂ ಇದು ಬದಲಾಗೋದಿಲ್ಲ, ಇದು ಮುಂದುವರಿದ ಭ್ರಷ್ಟಾಚಾರ ಹಂಗೆ ಮುಂದುವರಿದನ, ಮತ್ತು ನೌಕರಿಗಳಂತ ಇಲ್ಲವೇ ಇಲ್ಲ, ಮತ್ತು ಹೆಂಗೆ ಏನು ಯಾಕೆ ಮತ್ತು ಇದು ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಇಲ್ಲ ಅಧಿಕಾರ ಬದಲಾವಣೆ ಅಂದರೆ ಏನಪ್ಪ, ಅವ್ರ ಬದಲಾವಣೆಗೆ ತಮ್ಮ ಮಂದಿ ಫಾಲೋವರ್ಸ್ ಏನಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗೋದಕ್ಕಾಗಿ ನಾಳೆ ತಮ್ಮ ಪ್ರಭಾವ ಬೇರೆ ಆರಿಸಿ ಬಂದ ಮಾತು ತಿಳ್ಕೊಳ್ಳೋ ಅಧಿಕಾರವನ್ನು ಇದಕ್ಕೆ ನಡೆದ ಈ ಒಂದು ಏನಪ್ಪ ಅಂದ್ರೆ ಹಾವು ಏನೇ ಆಟ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಸಿ ಎಮ್ ಇರುವುದೇ ರೆಕಾರ್ಡ್ ಮುರಿಯೋದು ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಏನಿಲ್ಲ, ಇನ್ನು ಅಟ್ಲೀಸ್ಟ್ ಮಿನಿಮಮ್ ಒಂದಿಷ್ಟು ಮಾಡಬೇಕಾಗೈತಿ, ಇನ್ನೊಂದು ಸ್ವಲ್ಪ ರಿಸರ್ವೇಷನ್ದಾಗ ಹೆಚ್ಚು ಮಾಡಬೇಕಾಗೈತಿ. ಜೊತೆಗೆ ನಿಮ್ಗೆ ಗೊತ್ತದೆ ಈಗಾಗಲೇ ಈ ಒಂದು ಕಾಂತರಾಜ್ ವರದಿ ಗೊತ್ತದೆ ನಿಮಗೆ. ಕಾಂತರಾಜ್ ವರದಿಯಲ್ಲ ವಿಶೇಷವಾಗಿ ಏನಪ್ಪ ಅಂದ್ರೆ ಎಷ್ಟು ಜಾತಿಗಳು ಯಾವ ಹಂತದಲ್ಲಿದ್ದಾವೆ, ಶೈಕ್ಷಣಿಕ ಯಾವ ರೀತಿಯಲ್ಲಿದ್ದಾವೆ ಅನ್ನೋದನ್ನು ಜಾತಿವಾರ ರೇಟ್ನಲ್ಲಿ ಸರ್ವೆ ಮಾಡಿದ್ದಾರೆ. ಅದನ್ನು ಒಪ್ಪುದಿಲ್ಲ ಉಳಿದವರು, ಲಿಂಗಾಯತ್ ಲಾಬಿ ಆಗಿರ್ಬೋದು, ವಕೀಲರ ಲಾಬಿ ಆಗಿರ್ಬೋದು, ಇದನ್ನು ಒಪ್ಪುವುದಿಲ್ಲ. ಬಟ್ ಆದರೆ ಈಗ ವಾಸ್ತವವಾಗಿ ಅದ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಮ್ಮೆ ಇದು ಸರ್ವೆ ಆಗಲಿ ಅಂತ ಇವ್ರು ಬಯಸ್ತಾ ಇದ್ದಾರೆ. ಅದು ಯಾವಾಗ ಏನಾಗ್ತದೆ ಗೊತ್ತಿಲ್ಲ. ಮೋಸ್ಟ್ಲಿ ಅದನ್ನು ತರೋದಾಗಲಿ ಅಥವಾ ಇನ್ನುಳಿದ ರಿಸರ್ವೇಷನ್ 50 ಮೇಲ್ಪಟ್ಟಾಗಲಿ ಮಾಡಿಸೋದಾಗ ಅವ್ರು ಬೇಕು ಅನ್ನುವಂಗೆ ಮಾತಾಡ್ತಾ ಇದ್ದಾರೆ ಎಚ್.ಸಿ. ಮಹದೇವಪ್ಪನವರು ಡಾಕ್ಟರ್. ಆದರೆ ಅವ್ರು ಅನ್ನುವಂಗೆ ಅದು ಯಶಸ್ವಿ ಆದಿತಾ ಅಂತೇಳಿ ಅವರಿದು ಎರಡೂ ಮಾಡಬಹುದಾ ಅನ್ನೋಂಥ ಪ್ರಶ್ನೆಗಳು ಇದ್ದಾವೆ. ಯಾಕಂದ್ರೆ ಇಲ್ಲಿ ಈ ರಾಜ್ಯದಲ್ಲಿ ವಿಶೇಷವಾಗಿ ಲಿಂಗಾಯತ್ ಮತ್ತು ಒಕ್ಕಲಿಗ ಡಾಮಿನೆನ್ಸ್ ಆದ್ರಪ್ಪ ಅಂತಂದ್ರೆ ಕೂಡಿದ್ರಂದ್ರೆ ಇನ್ನೊಂದು ಜಾತಿಗಳು ಅಥವಾ ಹಿಂದುಳಿದವ್ರದ್ದು ಅಥವಾ ಎಸ್.ಸಿ. ಪವರ್ಫುಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು. ಯಾಕೆ ಆರ್ಥಿಕವಾಗಿ ಬದ್ಧರಿದ್ದಾರೆ ಎಲ್ಲರೂ ಇವರು. ಇವತ್ತಿನ ವ್ಯವಸ್ಥೆಗೆ ಈ ರೀತಿ ಆಗೋದಕ್ಕೆ ಸ್ವತಃ ಇಂಥ ಜನ ಅಂದರೆ ಇದರರ್ಥ ಲಿಂಗಾಯತ್ ಮತ್ತು OBC ನಮ್ಮ ಒಕ್ಕಲಿಗ ಜನ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಎಚ್.ಸಿ. ಮಹದೇವಪ್ಪನವರು ಇವತ್ತು ಹೇಳ್ತಾ ಇರೋದು ಅದನ್ನು ಮುರಿಯುವ ಸಲುವಾಗಿ ನಮ್ಮ ಸಿದ್ದರಾಮಯ್ಯನವ್ರು ಬೇಕು ಯಾಕಪ್ಪ ಅಂತಂದ್ರೆ ಅಟ್ಲೀಸ್ಟ್ ಆ ಕಾಂತರಾಜ್ ವರದಿಯನ್ನು ಅನುಷ್ಠಾನಗೊಳಿಸೋದು, ಅದ್ರ ಜೊತೆಗೆ ಇನ್ನೊಂದು ರಿಸರ್ವೇಷನ್ 50 ಮೇಲ್ಪಟ್ಟು ಕೊಡೋದು ಮಾಡೋ ವಿಚಾರದಾಗಿದ್ದಾರೆ ಅಂಥೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಆಗ್ಬೋದು, ಆಗಲಿಕ್ಕಿಲ್ಲ, ಅದು ಬೇರೆ ವಿಷಯ. ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ ನಮ್ಮ ಸಿದ್ದರಾಮಯ್ಯನವರು ಈ ಕೆಲಸ ಮಾಡ್ಬೋದು. ನಮ್ಮ ಮಹದೇವಪ್ಪನವ್ರಿಗೆ ಒಂದು ವಿಶ್ವಾಸ, ವ್ಯವಸ್ಥೆಯಲ್ಲಿ ಸ್ವಲ್ಪ ಅವ್ರು ಬದ್ಧ ಆಗಲಿ ಅನ್ನೋಂಥ ಆಸೆ. ಆಗ್ಬೋದಾ ನೋಡೋಣ ಮುಂದಿನದಲ್ಲಿ ಏನಾಗ್ತದೆ ಅಂತೇಳಿ. ಬಟ್ ಆದ್ರೆ ಈ ಚರ್ಚೆ ಏನು ನಡೆದದ ಈ ಸಿದ್ದರಾಮಯ್ಯನವರು ಮುಂದಿನ 2.5 ವರ್ಷ ಪೂರ ಅವರ ಅನ್ನುವಂಥ ಮಾತಿನ ನಿಧಾನಕ್ಕೆ ಗಟ್ಟಿ ಹೊಡ್ತಾ ಹೊಂಟದ. ಅದನ್ನು ಎಚ್.ಸಿ. ಮಹದೇವಪ್ಪ ಅಂತವರು, ಸತೀಶ್ ಜಾರಕಿಹೊಳಿ ಅವರು ಅಂತವರು, ಇವರ ಒಳ್ಳೆ ಗುಡ್ ಫ್ರೆಂಡ್ಸ್ ಇದ್ದಾರೆ ನಮ್ಮ ಇವರು ಸಿದ್ದರಾಮಯ್ಯರು, ಇವರೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿನ ಡೆವಲಪ್ಮೆಂಟ್ ನೋಡಿದ್ವಿ ನಾವೀಗ. ನಿಧಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಹೋರಾಟ ನಡೆಸಿದರು. ಆದರೆ ಈ ಒಂದು ನಮ್ಮ ದಲಿತ ಮೂಮೆಂಟ್ ಏನಾಯಿತು ಅವರಿದಂಥವರು ನಮ್ಮ ಅಧ್ಯಕ್ಷಗಿರಿ ಬೇಕಂದಾಗ ಸಹಜವಾಗಿ ಗೊತ್ತಾಗಿ ಇದು ಮುಂದುವರೆದ್ರೆ ನಾನು ಅಧ್ಯಕ್ಷಗಿರಿ ಹೋಗ್ಬೋದು ಮತ್ತು ಆಡಳಿತದಿಂದ ದೂರ ಸರಿಬೋದು ಅನ್ನೋ ಭಯನೋ ಮತ್ತು ಕಾರಣಕ್ಕೂ ಅವರಿದ್ದವರು ನಾನು ಇನ್ನು ಮುಂದಿನ 2022 ಅಧ್ಯಕ್ಷ ನಾನು ಮತ್ತು ನನ್ನ ನೇತೃತ್ವದಲ್ಲಿ ನಾವು ಗೆಲ್ತೀವಿ ಅನ್ನೋಂಥ ಮಾತನ್ನು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಅವರು ನಿಧಾನಕ್ಕೆ ಮುಖ್ಯಮಂತ್ರಿ ಆಸೆಯನ್ನು ಬಿಟ್ಕೊಂಡಿದ್ದಾರೆ. ಅದೇನಲ್ಲಿ ರೆಕಾರ್ಡ್ ಮುರಿತಾರೆ ಅನ್ನೋದು ಈ ಭಾಷೆಯಿಂದ ಒಂದು ಸ್ಪಷ್ಟ ಆಗ್ಯದ. ಸಿದ್ದರಾಮಯ್ಯನವ್ರನ್ನ ತುರ್ತ ಇದು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸೋದು ದುಸ್ತರ ಅಂತ ಮಾತು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇನ್ನೇನಾದರೂ ಇಡೀ ಬೆನ್ನತ್ತೆ ಅದು ಪ್ರೂವ್ ಮಾಡಿ ಹೌದಪ್ಪ ಇವರು ಅದರಲ್ಲೇ ಭ್ರಷ್ಟರಿದ್ದಾರೆ ಅನ್ನುವಂಥದ್ದು ಪ್ರೂವ್ ಮಾಡಿದ್ರೆ ಮೋಸ್ಟ್ಲಿ ಆಗ ಕುರ್ಚಿದು ಇಳಿಯುವಂಥ ಪ್ರಸಂಗ ಬರ್ಬೋದು. ಆದರೆ ನಮ್ಮ ನ್ಯಾಯ ವ್ಯವಸ್ಥೆ ಹೆಂಗದಪ್ಪ ಅಂದ್ರೆ ನಿಮಗೆ ಗೊತ್ತದ, ಅದು ಡೇಟ್ ಮೇಲೆ ಡೇಟ್ ತೊಗೊಳ್ಳೋಂಥದ್ದು. ಮತ್ತು ಅದರಲ್ಲಿ ಇವರು ನಮ್ಮ ರಾಜಕಾರಣಿ ಎಕ್ಸ್ಪರ್ಟ್ ಇದ್ದಾರೆ. ಡೇಟ್ ತೊಗೊಳ್ತಾ ಹೋಗೋದ್ರಿಂದಾಗೆ ಅಷ್ಟವಾಗಿ ಇವರು 2.5 ವರ್ಷ ದಾಟಿ ಹೋಗೋದ್ರಿಂದಾಗಿ ಭಾಳ ಜನ ಈಗ ಆಸೆ ಬಿಟ್ಟಿದ್ದಾರೆ. ಅದನ್ನು ಸುಳ್ಳ ಗುದ್ದಾಡೋಕ್ಕಿಂತಲೂ ನಾವು ನಮ್ಮ ಕೆಲಸ ಮಾಡೋಣ ಅಂತ ಇದ್ದಾರೆ. ಹೀಗಾಗಿ ಡಿ.ಕೆ.ಶಿ ಒಂದು ಕಡೆ ಅಧ್ಯಕ್ಷರಿಗೆ ಎಷ್ಟಕ್ಕಪ್ಪ ಅಂದ್ರೆ ಮುಖ್ಯಮಂತ್ರಿಯಾಗಿ ಇವರ ಮುಂದುವರಿಯುವ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ನಮ್ಮ ಎಚ್.ಸಿ. ಮಹದೇವಪ್ಪನ ಮಾತು ನೋಡಿ ನಿಮಗೇನು ಅನಿಸ್ತದೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋದ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸಿದ್ದಾರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.